ಹಾಯ್ ನಮಸ್ಕಾರ, ನಾನು ನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮ ಜೊತೆ ನಮ್ಮ ಇಷ್ಟ. ಸ್ನೇಹಿತರೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇಡೀ IPL ಹಿಸ್ಟರಿಯಲ್ಲಿ ಯಾವುದಾದ್ರೂ ಒಂದು ಟೀಮ್ಗೆ ಹೈಯೆಸ್ಟ್ ಹಾಗೆ ಲಾಯಲ್ ಫ್ಯಾನ್ ಬೇಸ್ ಇದ್ದಾರೆ ಅಂದರೆ ಅದು ನಮ್ಮ RCBಗೆ ಮಾತ್ರ. RCB ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿರೋದಕ್ಕೇನೋ ಇಂತಹ ಒಂದು ಫ್ಯಾನ್ ಬೇಸ್ ಅನ್ನೋದು ಸಿಕ್ಕಿದೆ. ಯಾಕೆ ಅಂತಂದರೆ RCB ಫೈನಲ್ಸ್ಗೆ ಹೋಗಲಿ, ಸೆಮಿಫೈನಲ್ಸಲ್ಲಿ ಸೋತರು, ಹಾಗೆ ಲೀಗ್ ಮ್ಯಾಚಲ್ಲೇ ಸೋತರು ಕೂಡ ನಮಗೆ ನಮ್ಮ RCB ಬಗ್ಗೆ ಇರ್ತಕ್ಕಂಥ ಅಭಿಮಾನ ಅನ್ನೋದು ಯಾವತ್ತೂ ಕಡಿಮೆ ಆಗಲೇ ಇಲ್ಲ. ಇಷ್ಟೊಂದು ಅಭಿಮಾನ ನೋಡಿಸ್ತಾ ಇರ್ತಕ್ಕಂಥ RCB ಫ್ಯಾನ್ಸ್ಗೆ ನಮ್ಮ RCB ಫ್ರಾಂಚೈಸಿ ಯಾವ ಥರ ಗಿಫ್ಟ್ ಕೊಟ್ಟಿದೆ, ಯಾವ ಥರ ಅಭಿಮಾನಿಗಳ ಒಂದು ಮೈಂಡ್ಸೆಟ್ ಜೊತೆ ಆಟ ಆಡ್ತಿದೆ ಅನ್ನೋ ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ. ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ, ಸ್ನೇಹಿತರೆ, ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. RCB IPL ಶುರುವಾಗಿ 16 ವರ್ಷ ಆಯಿತು. ಈ 16 ವರ್ಷದಲ್ಲಿ ಒಮ್ಮೆ ಕೂಡ ಚಾಂಪಿಯನ್ ಆಗಿಲ್ಲ ನಿಜ. ಹಾಗಂತ RCB ಮೇಲೆ ನಮಗೆ ಇರ್ತಕ್ಕಂಥ ಅಭಿಮಾನ ಯಾವತ್ತೂ ಒಂದು ಚೂರು ಕಡಿಮೆ ಆಗಲಿಲ್ಲ. ಒಂದು ವರ್ಷದಿಂದ ವರ್ಷಕ್ಕೆ ಅಭಿಮಾನ ಅನ್ನೋದು ಜಾಸ್ತಿ ಆಗ್ತಾನೇ ಇದೆ ನಿಜ. ಆದರೆ ಈ ಒಂದು RCB ಫ್ರಾಂಚೈಸಿ ಏನು ಮಾಡ್ತಿದೆ ಅಂತಂದರೆ ಅಭಿಮಾನಿಗಳ ಒಂದು ಫೀಲಿಂಗ್ಸ್ ಜೊತೆ ಆಟ ಆಡ್ತಾ ಇದೆ. ಇಷ್ಟು ಅಭಿಮಾನ ನೋಡಿಸ್ತಾ ಇರ್ತಕ್ಕಂಥ ಅಭಿಮಾನಿಗಳಿಗೆ RCB ಫ್ರಾಂಚೈಸಿ ಎಂಥ ಗಿಫ್ಟ್ ಕೊಟ್ಟಿದೆ ಅನ್ನೋ ವಿಚಾರದ ಬಗ್ಗೆ ಈಗ ನಾನು ತಿಳಿಸ್ತೀನಿ ಸ್ನೇಹಿತರೆ. ಇಲ್ಲಿ ಟೋಟಲಾಗಿ ನಾನು 3 ರಿಂದ 4 ವಿಚಾರಗಳ ಬಗ್ಗೆ ಮಾತ್ರ ಮಾತಾಡ್ತೀನಿ. ಫಸ್ಟ್ ಒನ್ನು ನನಗೆ ಬೇಜಾರಾಗಿದ್ದೇನು ಅಂತಂದರೆ, ಅನ್ಬಾಕ್ಸಿಂಗ್ ಇವೆಂಟ್ ನಡೀತು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಅದಕ್ಕೆ ಟಿಕೆಟ್ ಇಟ್ಟರು. ಟಿಕೆಟ್ ಪ್ರೈಸ್ ಬಂದು 100 ರೂಪೀಸ್. ಅದು 100 ಆಗಿರ್ಬೋದು, 200 ಆಗಿರ್ಬೋದು. ಅಟ್ಲೀಸ್ಟ್ ಇಷ್ಟು ಫ್ಯಾನ್ ಬೇಸ್ ಇರ್ತಕ್ಕಂಥ ಈ ಒಂದು ಫ್ಯಾನ್ಸ್ಗೆ ಅಟ್ಲೀಸ್ಟ್ ಆ ಒಂದು ಅನ್ಬಾಕ್ಸಿಂಗ್ ಇವೆಂಟ್ ಆದರೂ ಫ್ರೀ ಮಾಡ್ಕೊಳ್ಬೋದಾಗಿತ್ತಲ್ವಾ ಅಂತಕ್ಕಂಥದ್ದು. ಅಲ್ಲ, ಇಲ್ಲಿ ಫ್ರಾಂಚೈಸಿ ಯಾವ ಥರ ಯೋಚನೆ ಮಾಡ್ತಿದೆ ಅಂತಂದರೆ ಪ್ರತಿಯೊಂದನ್ನು ಕೂಡ ಒಂದು ದುಡ್ಡನ್ನು ಬೇಸ್ಡಾಗಿ ಇಟ್ಕೊಂಡೆ ನೋಡ್ತಾ ಇದೆ. ಹಾಗಾದರೆ ನಮ್ಮ ಅಭಿಮಾನಕ್ಕೆ RCB ಬೆಲೆ ಕೊಡ್ತಾ ಇಲ್ವಾ? ನಾವು ಪ್ರತಿಯೊಂದಕ್ಕೂ ಇಲ್ಲಿ ಅಮೌಂಟ್ ಪೇ ಹೋಗ್ತಾ ಇದ್ದೀವಿ ಅಂತಂದರೆ RCB ಫ್ರಾಂಚೈಸಿ ನಮಗೆ ಇನ್ನೆಂಥ ಗಿಫ್ಟ್ ಕೊಡ್ತಿದೆ ಅಂತ ಇಲ್ಲಿ ಮ್ಯಾಟರ್ ಅಂತಕ್ಕಂಥದ್ದು. ಇದು ಒಂದು ವಿಷಯ. ಆದರೆ ಮತ್ತೊಂದು ವಿಷಯ ಏನು ಅಂತಂದರೆ, ಹೌದು RCB ಫ್ರಾಂಚೈಸ್ಗೂ ಕೂಡ ಗೊತ್ತು ಏನಪ್ಪ ಅಂತಂದರೆ ನಮ್ಮ ಟೀಮ್ಗೆ ತುಂಬ ಲಾಯಲ್ ಫ್ಯಾನ್ಸ್ ಇದ್ದಾರೆ, ಅವ್ರು ಯಾವತ್ತೂ ಕೂಡ ನಮ್ಮನ್ನು ಬಿಟ್ಟು ಕೊಡೋದಿಲ್ಲ ಅಂತ ಅದಕ್ಕೂ ಗೊತ್ತಾಗ್ಬಿಟ್ಟೈತೆ. ಇದನ್ನು ಅವರು ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೇನೋ ಅಂತ. ಯಾಕೆ ಅಂತಂದರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ RCB ಮ್ಯಾಚ್ಗಳಿಗೆ ಇರ್ತಕ್ಕಂಥ ಟಿಕೆಟ್ ಪ್ರೈಸ್ ಯಾಕೆ ಅಂತಂದರೆ, ನಾವು ಅಪ್ಪರ್ ಸ್ಟ್ಯಾಂಡಲ್ಲಿ ಮಿನಿಮಮ್ ಪ್ರೈಸ್ ಬಂದು 3000 ರೂಪೀಸ್ ಇದೆ. ಪೆವಿಲಿಯನ್ ಎಂಡ್ ಅಂತ ಆಯಿತು ಅಂತಂದರೆ ಅಪ್ ಟು 35,000 ತನಕನೂ ಟಿಕೆಟ್ ಪ್ರೈಸ್ ಇದೆ. ಟಿಕೆಟ್ ಪ್ರೈಸ್ ಈ ಥರ ಇಟ್ಟಿರೋ ತಪ್ಪಲ್ಲ. ಆದರೆ ಬೇರೆ ಸ್ಟೇಡಿಯಮ್ಗಳಿಗೆ ಕಂಪೇರ್ ಮಾಡಿ ನೋಡಬೇಕಾಗ್ತದೆ. ಹಾಗಾದರೆ ಇಲ್ಲಿ ನಿಮ್ಗೆ ಪ್ರಶ್ನೆ ಬರ್ಬೋದು ಏನು ಅಂತಂದರೆ, ಬೇರೆ ಸ್ಟೇಡಿಯಮ್ಗಳು ಚಿನ್ನಸ್ವಾಮಿ ಸ್ಟೇಡಿಯಮ್ಗಿಂತ ದೊಡ್ಡದಾಗಿರ್ತದೆ, ವರ್ಕೌಟ್ ಆಗುತ್ತೆ ಅಂತ. ವರ್ಕೌಟ್ ಆಗ್ತದಾ ಬಿಡ್ತದ ಅದು ಸೆಕೆಂಡ್ರಿ. ಇಷ್ಟು ಟಿಕೆಟ್ ಪ್ರೈಸ್ ಏನಕ್ಕೆ ಅಂತಕ್ಕಂಥದ್ದು ಅಲ್ಲ. ನಾವು ಫ್ರಾಂಚೈಸಿ ಅವರು ಓಪನ್ ಆಗಿ ಹೇಳ್ದೇ ಇರ್ಬೋದು, ನಾವು ಓಪನ್ ಆಗಿ ನಾವು ಕೂಡ ಅದನ್ನು ಹೇಳ್ದೇ ಇರ್ಬೋದು. ಆದರೆ ನಾವು ಒಳಾಡ್ತ ಅಂತ ನಾವು ನೋಡಿದಾಗ ನಾನು ಹೇಳ್ತಕ್ಕಂಥ ಒಂದು ಪಾಯಿಂಟ್ ನಿಜ ಅನಿಸ್ತಾ ಇಲ್ವ?
ಅಲ್ಲ, ನಮ್ಮ ಆರ್ ಸಿ ಬಿಗೆ ಅಭಿಮಾನಿಗಳ ಮೇಲೆ ಅಷ್ಟೊಂದು ಕನ್ಸರ್ನ್ ಇದ್ದಿದ್ರೆ ಸೊ ಟಿಕೆಟ್ ಪ್ರೈಸ್ ಡೌನ್ ಮಾಡ್ಬೋದಾಗಿತ್ತು, ಸ್ವಲ್ಪ ಕಡಿಮೆ ಮಾಡೋಣ, ನಮ್ಮ ಅಭಿಮಾನಿಗಳು ತಾನೆ. ಸೊ ಎಲ್ಲರೂ ಕೂಡ ಆರ್ ಸಿ ಬಿನ ಎನ್ಕರೇಜ್ ಮಾಡೋದಕ್ಕೆ ಬರ್ತಿರೋದಲ್ವ. ಸೊ ಅವ್ರಿಗೋಸ್ಕರ ಟಿಕೆಟ್ ಪ್ರೈಸ್ ಕಡಿಮೆ ಮಾಡೋಣ ಅಂತ ಫ್ರಾಂಚೈಸಿ ಯೋಚನೆ ಮಾಡ್ಬೋದಾಗಿತ್ತಲ್ವ ಅಂತಕ್ಕಂಥದ್ದು ನಾನು ಕೇಳ್ತಿರ್ತಕ್ಕಂಥ ಪ್ರಶ್ನೆ. ಸೊ ಇದು ನಾನು ಹೇಳ್ತಿರ್ತಕ್ಕಂಥದ್ದು ನಿಮಗೆ ಸರಿ ಅನಿಸ್ಬೋದು ಅಥವಾ ತಪ್ಪು ಅನಿಸ್ಬೋದು. ಇನ್ನು ಮೂರನೇ ರೀಸನ್ ಏನು ಅಂತಂದರೆ, ಆರ್ ಸಿ ಬಿ ಅಂತಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಸೊ ಈ ಒಂದು ಟೀಮ್ ನಮ್ಮ ಬೆಂಗಳೂರನ್ನು ರೆಪ್ರೆಸೆಂಟ್ ಮಾಡ್ತಾಯಿದೆ. ಸೊ ನಮ್ಮ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡ್ತಾಯಿದೆ. ಅಟ್ಲೀಸ್ಟ್ ಇಲ್ಲಿರ್ತಕ್ಕಂಥ ಒಂದು ಲೋಕಲ್ ಪ್ಲೇಯರ್ಸ್ಗೆ ಒಂದು ಚಾನ್ಸಸ್ ಕೊಡ್ಬೋದಲ್ವಾ ಅಂತ. ಸೊ ವಿಶಾಖ್ಗೆ 2 ಮ್ಯಾಚ್ ಆಡಿಸಿದ್ದಾರೆ. ಮನೋಜ್ ಬಂಡಂಗೆ ಅಂತ ಆಲ್ರೌಂಡರ್ ಪ್ರತಿಯೊಂದು ಮ್ಯಾಚು ಬೆಂಚ್ ಕಾಯ್ತಾನೇ ಇದ್ದಾರೆ. ಸೊ ಇದನ್ನು ಕೂಡ ಆರ್ ಸಿ ಬಿ ಕನ್ಸಿಡರ್ ಮಾಡ್ತಾಯಿಲ್ಲ. ಹೋಗಲಿ, ಇದನ್ನಾದರೂ ಬಿಟ್ಟಾಕಿ. 4ನೇದು, ಅಟ್ಲೀಸ್ಟು ಎಲ್ಲ ಪ್ಲೇಯರ್ಸು ಈ ಥರ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಅಟ್ಲೀಸ್ಟ್ ಆ ಒಂದು ಪ್ಲೇಯರ್ಸ್ಗೆ ಸ್ವಲ್ಪ ರೆಸ್ಟ್ ಕೊಡೋಣ, ಬೇರೆ ಪ್ಲೇಯರ್ಸ್ಗೆ ಚಾನ್ಸ್ ಕೊಡೋಣ ಅಂತ ಆರ್ ಸಿ ಬಿ ಫ್ರಾಂಚೈಸಿ ಮ್ಯಾನೇಜ್ಮೆಂಟ್ ಇಲ್ಲಿ ಯೋಚನೆ ಮಾಡ್ತಾನೆ ಇಲ್ಲ ಅನಿಸುತ್ತೆ. ಯಾಕೆ ಅಂತಂದರೆ ಒಂದು ಆ್ಯಕ್ಷನಲ್ಲಿ ಸೊ ಟೋಟಲ್ ಏನಪ್ಪ ಅಂತಂದರೆ ಫ್ರಾಂಚೈಸಿ ಯಾವ್ಯಾವ ಪ್ಲೇಯರ್ಸನ್ನು ಉಳಿಸ್ಕೊಂಡಿದೆ ಎಲ್ಲರಿಗೂ ಸರಿ 23ರಿಂದ 24 ಜನ ಇರ್ತಾರೆ. ಈ ಪ್ರತಿಯೊಂದು ಮ್ಯಾಚು ನಾವು ನೋಡ್ತಾ ಇದ್ದರೆ ಟೋಟಲ್ 11 ಅಲ್ಲ 13 ಜನಕ್ಕೆ ಮಾತ್ರ ಆಡಿಸಿರ್ತಕ್ಕಂಥದ್ದು. ವಿಲ್ ಜಾಕ್ಸ್ ಒಂದು ಮ್ಯಾಚ್ ಆಡಿಸಿದ್ರು, ಮತ್ತೊಂದು ವಿಶಾಖಗೆ ಆಡಿಸಿದ್ರು. ರಿಮೈನಿಂಗ್ ಸೇಮ್ ಸ್ಕ್ವಾಡ ಇದೆ. ಸೊ ಈ ಥರ ಅವ್ರು ಆಡ್ತಿಲ್ಲ ಅಂತಂದರೆ ಸ್ಕ್ವಾಡನ್ನು ಚೇಂಜ್ ಮಾಡೋ ತಪ್ಪೇನೂ ಇಲ್ಲ. ಬಟ್ ಆರ್ ಸಿ ಬಿ ಏನಪ್ಪ ಅಂತಂದರೆ ಸೋಲು ಬಿಡು, ಇನ್ನೂ ಐತೆ ಅಂತ. ಸ್ನೇಹಿತರೆ, ನಾನು ಲಾಸ್ಟ್ ಪಾಯಿಂಟ್ ಏನು ಅಂತಂದರೆ, ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಈ ಜನ್ಮದಲ್ಲಂತೂ ಬುದ್ಧಿ ಬರಲ್ಲ. ಪ್ಲೇಯರ್ಸ್ ಟ್ಯಾಲೆಂಟ್ನ ಒಂದು ರೆಕಗ್ನೈಸ್ ಮಾಡೋದಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಅಂತ ನನ್ನ ಅನಿಸಿಕೆ. ಸಿರಾಜ್ ಅಂತೂ ಪಾಪ ಏನು ಮಾಡೋಕ್ಕಾಗಲ್ಲ, ಒಂದೊಂದು ಮ್ಯಾಚ್ ಬ್ಯಾಡ್ ಲಕ್. ಹಾಗಾದರೆ ನಿಮಗೆ ಸೊ ನಾನು ಎಲ್ಲಿರ್ತಕ್ಕಂಥ ಒಂದು ಕಂಟೆಂಟ್ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಆರ್ ಸಿ ಬಿ ನಮ್ಮದು, ಫ್ರಾಂಚೈಸಿ ನಮ್ಮದು ಆಗದೆ ಇರ್ಬೋದು, ಆದರೆ ಆರ್ ಸಿ ಬಿ ಟೀಮ್ ಯಾವತ್ತೂ ಕೂಡ ನಮ್ಮದೇ. 1 ಸರಿ ಅಲ್ಲ, 10 ಸರಿ ಅಲ್ಲ, 100 ಸರಿ ಸೋತರು ಆರ್ ಸಿ ಬಿ ಯಾವತ್ತೂ ಕೂಡ ನಮ್ಮದೇ ಆಗಿರುತ್ತೆ ಅಂತ ಹೇಳ್ತಾ, ಕೊನೆಯದಾಗ ಒಂದು ಮಾತು ಹೇಳ್ತೀನಿ, ಯಾವತ್ತೂ ಕೂಡ ಆರ್ ಸಿ ಬಿ ಮೇಲೆ ನಮಗೆ ಇರ್ತಕ್ಕಂಥ ಅಭಿಮಾನ ಕಡಿಮೆ ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.